ಎಲ್ರಿಗೂ ನಮಸ್ಕಾರ. ಬನ್ನಿ, ನನ್ನ ರಾಜಸ್ಥಾನ್ ಪ್ರಯಾಣದ ಬಗ್ಗೆ ನಾವೆಲ್ಲ ನೋಡ್ತಾ ಹೋಗೋಣ. ನಾನು ಮತ್ತು ನನ್ನ ಗೆಳೆಯ ಶಾಂತಿ ಪ್ರಸಾದ್ ಹೀಗೆ ಒಂದ್ಸಾರಿ ಯಾಕೆ ನಾವು ರಾಜಸ್ಥಾನ್ ಪ್ರವಾಸ ಮಾಡಬಾರ್ದು ಅಂತ ಮಾತಾಡ್ಕೊಂಡಾಗ ಹಾಗೆ ರ್ಯಾಂಡಮ್ ಆಗಿ ಅನ್ಪ್ಲ್ಯಾನ್ಡ್ ಜರ್ನಿ, ಇದು ಟೋಟಲ್ ಅನ್ಪ್ಲ್ಯಾನ್ಡ್ ಜರ್ನಿ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನು ಬಳಸ್ಕೊಂಡು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಈ ಒಂದು ರಾಜಸ್ಥಾನ್ ಓವರಾಲ್ 11 ದಿವಸ ಜರ್ನಿ ಇದ್ದರೂ ಕೂಡ ಅದ್ರ ಜೊತೆಗೆ ನಮ್ಮ ಆಫೀಸ್ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಎಲ್ಲವನ್ನು ನೋಡುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಆಲ್ಮೋಸ್ಟ್ ಮೇಜರ್ ಸಿಟೀಸ್ ಮತ್ತು ಪ್ರಸಿದ್ಧವಾದ ಸ್ಥಳಗಳನ್ನು ನಾವು ಕವರ್ ಮಾಡಿದ್ವಿ. ಆದರೂ ಇನ್ನೂ ಕೆಲವೊಂದು ಬಿಟ್ಟೋಯ್ತು. ಸೊ ಬಿಟ್ಟೋಗಿದ್ದ ಬಗ್ಗೆ ನಮಗೆ ಬೇಸರ ಇಲ್ಲ, ಯಾಕಂದರೆ ಆ ಒಂದು ಉದ್ದೇಶದಿಂದ ಆದರೂ ಮತ್ತೆ ನಾವು ರಾಜಸ್ಥಾನ್ಗೆ ಹೋಗುವಂಥ ಒಂದು ಸಂಕಲ್ಪ ಆಗುತ್ತೆ ಅಂತ. ಇಲ್ಲಿ ರಾಜಸ್ಥಾನಲ್ಲಿ ಮರುಭೂಮಿ ಇದೆ, ಅರಮನೆ ಇದೆ, ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ, ಪುರಾತನ ದೇವಸ್ಥಾನಗಳಿದ್ದಾವೆ, ಸರೋವರಗಳಿದ್ದಾವೆ, ಬೆಟ್ಟ ಗುಡ್ಡಗಳಿದೆ. ಸೊ ನಮಗೆ ತಲೆಯಲ್ಲಿ ರಾಜಸ್ಥಾನ ಅಂದ ತಕ್ಷಣ ಮರುಭೂಮಿ ಬರುತ್ತೆ. ಬಟ್ ಆ ಮರುಭೂಮಿಯಲ್ಲೂ ಕೂಡ ತುಂಬ ಒಂದು ಸುಂದರ ಸಂಜೆಯನ್ನು ನಾವು ಹೇಗೆ ಕಳಿಬೋದು ಅಂತ ನಾವು ನೋಡ್ಬೋದು. ಸೊ ಒಟ್ಟಾರೆಯಾಗಿ ಈ ಒಂದು ರಾಜಸ್ಥಾನ್ ಜರ್ನಿ ಹಂತವಾಗಿ ಪಾರ್ಟ್ ವೈಸ್ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ತುಂಬ ದೊಡ್ಡದಾಗ್ಬೋದು ಇದು. ಸೊ ಆದರೂ ಆದಷ್ಟು ತಕ್ಕ ಮಟ್ಟಿಗೆ ನನ್ನ ಜರ್ನಿ ಹೇಗಿತ್ತು, ನಮ್ಮ ಒಂದು ಪ್ರಯಾಣ ಯಾವ ಥರ ಇತ್ತು, ನಾವು ಎಲ್ಲೆಲ್ಲಿ ಉಳ್ಕೊಂಡ್ವಿ, ಏನೇನು ಮಾಡಿದ್ವಿ, ಸೊ ಹೀಗೆಲ್ಲ ನಾವು ರಾಜಸ್ಥಾನ ಸುತ್ತಿದ್ವಿ ಅನ್ನೋದನ್ನು ನಿಮಗೆ ಹಂತವಾಗಿ ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಬನ್ನಿ ಸುತ್ಕೊಂಬರೋಣ ರಾಜಸ್ಥಾನ್. ಸೊ ಒಂದು ಸುಂದರವಾದಂಥ ಒಂದು ರಾಜ್ಯ ನನ್ನ ಕಣ್ಣಿಂದ ನಿಮಗೆಲ್ರಿಗಾಗಿ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಜರ್ನಿ ಇವಾಗ ಕೆಂಗೇರಿಯಿಂದ ಬೆಂಗಳೂರು ಏರ್ಪೋರ್ಟ್ಗೆ. ಸೊ ಕ್ಯಾಬಲ್ಲಿ ಹೊರಟ್ವಿ. ಬೆಳಗ್ಗೆ ಒಂದು 8:20 ಆಗಿತ್ತು. ಅಲ್ಲಿಗೆ ಹೋಗಿ ಮತ್ತು ನಮ್ಮದೆಲ್ಲ ಮುಂದಿನ ಜರ್ನಿ ನೋಡೋಣ ಬನ್ನಿ. ಗುಡ್ ಮಾರ್ನಿಂಗ್. ರಾಜಸ್ಥಾನ್ ಪ್ರವಾಸ ಈ ಒಂದು ಮಾರ್ಚ್ ತಿಂಗಳಲ್ಲಿ ಕಷ್ಟನೇ, ಬಟ್ ಆದರೂ ಏನೋ ಒಂದು ಬಡ್ಡತನ ಮಾಡಿ ಹೊರಟಿದ್ದೀವಿ. ಆಮೇಲೆ ಇವತ್ತು ಶುಕ್ರವಾರ, ಸೊ ಮಧ್ಯಾಹ್ನ ಫ್ಲೈಟ್ ಇದೆ. ನಾವು ಬೆಳಿಗ್ಗೆ ನಮ್ಮ ಮನೆಯಿಂದ ಒಂದು 8:15ಗೆ ಹೊರಟ್ವಿ. ಇಲ್ಲಿ ಬಂದು ಎಲ್ಲ ಚೆಕ್ಕಿನ್ ಎಲ್ಲ ಮುಗಿಸ್ಕೊಂಡು ಸೊ ಈಗ ಒಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಹಂಗೆ ಸ್ವಲ್ಪ ಆಫೀಸ್ ಕೆಲಸ ಏನಿದೆ ಅದನ್ನು ಮಾಡ್ತಾಯಿದ್ದೀವಿ. ಮಧ್ಯಾಹ್ನ 1 ಗಂಟೆಗಿದೆ ನಮ್ಮ ಫ್ಲೈಟು ಇಲ್ಲಿಂದ ಜೈಸಲ್ಮೇರ್. ಸೊ ಈ ಒಂದು ಪ್ರಯಾಣ ಬೆಂಗಳೂರಿಂದ ಜೈಸಲ್ಮೇರ್ ಹೇಗಿತ್ತು ಅಂತ ಅನ್ನೋದನ್ನು ಕವರ್ ಮಾಡ್ತೀನಿ. ನಮ್ಮದು ಗೇಟ್ ನಂಬರ್ 33 ಅಂತ. ಇನ್ನು ಅನೌನ್ಸ್ಮೆಂಟ್ ಆಗಬೇಕು ಬೋರ್ಡಿಂಗು. 1 ಗಂಟೆ 5 ನಿಮಿಷಕ್ಕಿದೆ. ಇನ್ನೊಂದು 3/4 ಗಂಟೆ ಇದೆ ಟೈಮು. ಹೌದಾ? ಬೋರ್ಡಿಂಗ್ ಅನೌನ್ಸ್ಮೆಂಟ್ ಆಯಿತು. ಇವಾಗ ನಾವು ಫ್ಲೈಟ್ ಒಳಗೆ ಹೊರಟಿದ್ದೀವಿ. ಎಲ್ಲ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಇನ್ನೇನು ಫ್ಲೈಟ್ ಒಳಗೆ ಹತ್ತಬೇಕು. ಇವಾಗ 1 ಗಂಟೆ 5 ನಿಮಿಷಕ್ಕಿದೆ. ಮಧ್ಯಾಹ್ನ ಫ್ಲೈಟು ಡೈರೆಕ್ಟ್ ಫ್ಲೈಟ್ ಇತ್ತು. 4 ಗಂಟೆಗೆ ಹೋಗಿ ಲ್ಯಾಂಡ್ ಆಗ್ತೀವಿ. ನಮ್ಮ ಅಣ್ಣ ಮುಂದೆ ಹೋಗ್ತಾ ಇದ್ದಾನೆ. ಅವನ ಸಾರಥ್ಯದಲ್ಲಿ ಜೈಪುರ್ ಪ್ರವಾಸ ಮಾಡ್ತಾಯಿದ್ದೀವಿ. ನಾವು ಫ್ಲೈಟ್ ಹತ್ತಿದ್ವಿ. ಇನ್ನು ಹೊರಡುತ್ತೆ ಎಷ್ಟು ಟೈಮ್ ಈಗ? 12:30. 1 ಗಂಟೆ 5 ನಿಮಿಷಕ್ಕೆ. ಸಪ್ಪೆ ಇದೆ, ಸಾಲ ಇಲ್ಲ. ಫ್ಲೈಟು ತುಂಬ ಖಾಲಿ ಇದೆ. ಮಧ್ಯಾಹ್ನ ತಿರೋದ್ರಿಂದ ತುಂಬ ಖಾಲಿ ಇದೆ. ಆಮೇಲೆ ಇಲ್ಲೆಲ್ಲ ಸೀಟ್ ಖಾಲಿ ಇತ್ತು, ಹಾಗಾಗಿ ಇಲ್ಲಿ ಬಂದು ಕೂತ್ಕೊಂಡ್ವಿ. ನಮ್ಮ ಅಣ್ಣ ಪಿಕ್ಚರ್ ನೋಡ್ತಾ ಇದ್ದಾನೆ. ಯಾವುದೋ ಡೌನ್ಲೋಡ್ ಮಾಡ್ಕೊಂಬಂದಿದ್ದಾನಂತೆ, ಅದು ನೋಡ್ತಾ ಇದ್ದಾನೆ.
As of now, we are estimating arrival in another 35 to 40 minutes from now, subject to air traffic congestion. In case if we have any delay, I will keep you updated. ಇನ್ನೇನು ನಮ್ಮ ಜರ್ನಿ ಮುಗಿಯೋಕ್ಕೆ ಬರ್ತಾ ಇದೆ, 4 ಗಂಟೆ ಆಗ್ತಾ ಇದೆ. ಕ್ಯಾನ್ಸಲ್ ನೆರಳು. ಸೊ ಇನ್ನೇನು ನಮ್ಮ ಬಂತು ಏರ್ಪೋರ್ಟು, ಕಾಣಿಸಲ್ಲ ಇದರಲ್ಲಿ. ಮತ್ತೆ ಇಲ್ಲಿ ಏರ್ಪೋರ್ಟಲ್ಲಿ ರಿಸ್ಟ್ರಿಕ್ಟೆಡ್ ಇದೆ ಅಂತ, ಹಾಗಾಗಿ ಮತ್ತೆ ಹೊರಗೆ ಹೋದ್ಮೇಲೆ ಸಿಗೋಣ. ಜೈಸಲ್ಮೇರ್ ಏರ್ಪೋರ್ಟ್ ತುಂಬ ಚಿಕ್ಕದಿದೆ, ಬಟ್ ಚೆನ್ನಾಗಿದೆ, ಒಂಥರ ಬಸ್ ಸ್ಟ್ಯಾಂಡ್ ಇದ್ದಂಗೆ. ಚಲ ಲೆಟ್ಸ್ ಮೂವ್. ಸೊ ನಾವು ಮೊದಲೇ ಬುಕ್ ಮಾಡಿದ್ದೀವಿ ಕಾರು, ಹಂಗಾಗಿ ಹೋಗ್ತಾಯಿದ್ದೀವಿ. ನಾವು ಮೊದಲೇ ಹೋಟ್ಲ್ ಕ್ಯಾಬ್ ಬುಕ್ ಮಾಡಿದ್ವಿ, ಬರೋಷ್ಟರಲ್ಲಿ ಕಾಯ್ತಾ ಇದ್ರು. ಇಲ್ಲಿಂದ ಸಿಟಿ 2 ಕಿಲೋಮೀಟರ್ ಇದೆ ಅಂತ. ಇವತ್ತೇನಂದರೆ ನಮ್ಮ ಪ್ಲ್ಯಾನು ಹೋಗಿ ಹೋಟ್ಲಲ್ಲಿ ರಿಲ್ಯಾಕ್ಸ್ ಮಾಡಿ ಸಾಯಂಕಾಲ ತಗೊಂಡು ನಾಳೆ ಮತ್ತೆ ನಮ್ಮ ಪ್ರಯಾಣ. ನಾಳೆ ಮತ್ತೆ ಸೊ ಒಟ್ಟಿನಲ್ಲಿ ಈ ಥರ ಇತ್ತು ನಮ್ಮದು ಬೆಂಗಳೂರಿಂದ ಜೈಸಲ್ಮೇರ್ ಪ್ರಯಾಣ. ಇಲ್ಲಿಂದ ಸಿಟಿ 12 ಕಿಲೋಮೀಟರ್. ಬೆಂಗಳೂರಿಂದ ಜೈಸಲ್ಮೇರ್ಗೆ ಪ್ರಯಾಣ ಈ ಥರ ಇತ್ತು ನಮ್ಮದು ಫ್ಲೈಟಲ್ಲಿ. ಸೊ ಇಲ್ಲಿಂದ ಹೋಟ್ಲಿಗೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಸಾಯಂಕಾಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಡ್ತೀವಿ. ಮತ್ತೆ ಸಿಗೋಣ. ಸೊ ಇಲ್ಲಿವರೆಗೂ ನನ್ನ ಜರ್ನಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.